ಸಮ್. ಯಾರು ನೀವು? ನನ್ನ ಹೆಸರು ಶೀಲಾ. ನೀನ್ ಯಾರು ಸಂಸಾರ್? ನಾನು ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡ್ರಂಗ ಗಂಡುಗಲಿ. ಜಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಎರಡೂ ಕೈ ಎತ್ತಿದ್ರೆ ಫಿಶ್ ಕರಿನಾ? ಜಾಸ್ತಿ ಮಾತಾಡಿದ್ರೆ ಪಲ್ಯ ಮಾಡ್ಬಿಡ್ತೀನಿ. ಚಟ್ನಿ ಮಾಡಲ್ವಾ? ಗಂಡಸಾದ್ರೆ ಚಟ್ನಿ, ಹೆಂಗಸಾದ್ರೆ ಪಲ್ಯ. ಹುಷಾರ್. ನಾನು ಹುಲಿ. ದುಡ್ಡು ಕೊಡ್ತೀನಿ, ಬೋರ್ಡ್ ಹಾಕೊಂಬಿಡು. ಏನಂತ? ನಾನು ಇಲ್ಲಿ ಎಲ್ಲ ಹುಲಿ ಅಂತ. ಯಾಕೆ ನನ್ನ ರೇಗಿಸ್ತಿದ್ಯಾ? ನಾನು ಶೀಲಾ. ಅದನ್ನೇ ಕಳ್ಕೊಳ್ಬೇಕಾಗತ್ತೆ. ಗಮ್ಮಿದ್ಯಾ? ನನಗೆ ನಿನ್ ವಿಷಯ ಎಲ್ಲ ಗೊತ್ತು. ಹೆಂಡತಿ ಜೊತೆ ಸರಿಯಾಗಿ ಸಂಸಾರನೇ ಮಾಡ್ತಿಲ್ವಂತೆ. ನೀನೆಂತ ಹುಲಿನೋ? ಸ್ವಾತಂತ್ರ್ಯ ಕಾಲದಲ್ಲಿ ನೀನ್ ಯಾವ್ದಾದ್ರು ಪಾಳೆಗಾರನಾಗಿದ್ರೆ ನನ್ನಂತವಳು ಯಾವಳಾದ್ರೂ ಬಂದು ನಿನ್ನ ಓಡ್ದು ಕೆಡವಿ ನಿನ್ನಿಂದ ರಾಜ್ಯ ಕಸ್ಕೊಂಡು ಅವಳೇ ರಾಜ್ಯಭಾರ ಮಾಡಿರೋಳು. ಏನ್ 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 ಮಾತಾಡ್ತಿದ್ದೆ ನೀನು? ಆಗ ನಾನು ಹುಟ್ಟಿರ್ಬೇಕಿತ್ತು, ನಿನ್ನ ಮಟಾಶ್ ಮಾಡಿರ್ತಿದ್ದೆ. ನಮ್ಮ ವಂಶದ ಬಗ್ಗೆ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ ಏನು? ಹುಲಿಗಳ ವಂಶದಲ್ಲಿ ಇಲಿ ಹುಟ್ಟಿದೆ. ಹೌದು, ನಿಮ್ ಮನೇಲಿ ಖಾಲಿ ಗೋಣಿ ಚೀಲಗಳು ಎಷ್ಟಿವೆ? ಯಾಕೆ? ನೀನ್ ಹೆಂಡತಿ ನಿನ್ನ ಬೈದಾಗ ಹೋಗಿ ಗೋಣಿ ಚೀಲದೊಳಗಡೆ ಬಚ್ಚಿಟ್ಕೊಳಕ್ಕೆ. ನನ್ನ ಕೆಣಕ್ಬೇಡ, ನಾನು ತಲೆ ಕೆಟ್ಟ ಮನುಷ್ಯನೇ ಅಲ್ಲ. ಹೀಗೆ ಮನುಷ್ಯನ ತರ ಕಾಣಿಸ್ತಿದ್ಯಾ? ಅಯ್ಯೋ, ಯಾಕಿಷ್ಟು ರೇಗಿಸ್ತಿದ್ಯಾ? ನಿನ್ನ ಉದ್ದೇಶ ಆದ್ರೂ ಏನು? ನಂಗೊಂದು ಸಿಂಪಲ್ ಡೌಟ್ ಇದೆ. ಏನದು? ನೀನ್ ಗಂಡ್ಸ? ಏನ್ ಕೇಳ್ತಿದ್ಯಾ ನೀನು? ನೀನ್ ಗಂಡ್ಸ ಮೊದ್ಲು ಅದನ್ನ ಹೇಳು. ಹೌದು, ನಾನು ಗಂಡ್ಸೆ. ಹಾಗಿದ್ರೆ ಪ್ರೂವ್ ಮಾಡು. ಆದ್ರೆ ನನ್ನ ಹೆಂಡತಿ ಒಪ್ತಿಲ್ವೇ? ಹಾಗಿದ್ರೆ ನನ್ ಜೊತೆ ಬಾ. ಎಲ್ಲಿಗೆ? ಕೆಮ್ಮಣ್ ಗುಂಡಿಗೆ. ಅಲ್ಲಿಗೆ ಯಾಕೆ? ಲವ್ ಮಾಡಕ್ಕೆ. ನಾನ್ ಬರಲ್ಲ. ಇಲ್ಲಿ ಹತ್ರದಲ್ಲಿರೋ ನಂದಿ ಬೆಟ್ಟಕ್ಕೆ ಹೋಗೋಣ ಬಾ. ಅಲ್ಲಿಗೆ ಯಾಕೆ? ಡ್ಯೂಯೆಟ್ ಆಡಕ್ಕೆ. ನನ್ನ ಹೆಂಡತಿನ ಬಿಟ್ಟು ನಾನು ಯಾರ ಜೊತೆನೂ ಡ್ಯೂಯೆಟ್ ಆಡಲ್ಲ, ಲವ್ ಮಾಡಲ್ಲ. ಹೆಂಡತಿ ಬೆಡ್ರೂಮ್ ಹೋಗೋ ಧೈರ್ಯ ಇಲ್ಲ ನೀನಂತ ಹುಲಿ. ನಾ ಬಾರ ನನ್ ಜೊತೆ. ಕಾಲ ಕೆಟ್ಟೋಯ್ತಪ್ಪ, ಕಾಲ ಕೆಟ್ಟೋಯ್ತು. ಪೇಪರ್ನಲ್ಲಿ ಒಂಟಿ ಹೆಂಗಸಿನ ಮೇಲೆ ದೌರ್ಜನ್ಯ ಅಂತ ಬರುತ್ತೆ, ಆದ್ರೆ ಇಲ್ಲಿ ಒಂಟಿ ಗಂಡಸಿನ ಮೇಲೆ ದೌರ್ಜನ್ಯ ನಡೀತಾ ಇದೆ. ನನ್ನನ್ನೇ ಹುನಿ ಕರಿತಾಳಲ್ಲ ಅವಳಿಗೆ ಎಷ್ಟು ಧೈರ್ಯ ಇರಬೇಡ. ನನ್ನಂತ ಗಂಡಸರು ಶೀಲ ಉಳಿಸ್ಕೊಳ್ಳೋದು ಭಾರಿ ಕಷ್ಟಪ್ಪ, ಭಾರಿ ಕಷ್ಟ. ಯಾಕೋ ಗಂಟ್ಲು ಒಣಗಿ ಹೋಗ್ತಿದ್ಯಲ್ಲ. ಥ್ಯಾಂಕ್ ಯು ವೆರಿ ಮಚ್. ಶೀಲಾ, ಏನ್ ಮಾಡ್ತಿದ್ಯಾ? ಅದನ್ನೇನಾದ್ರೂ ಕೆಳಗಡೆ ಬೀಳ್ಸಿದ್ರೆ ನಿನ್ ಕೈ ಕತ್ತರಿಸ್ಬಿಡ್ತೀನಿ. ಏನ್ ಮಾಡ್ತಿದ್ಯಾ? ಅದನ್ನ ಹಂಗೆ ಕಚ್ತಿದ್ಯಾ? ಬೇಗ ಮುಗಿಬೇಕಲ್ಲ, ಅದಕ್ಕೆ ಕೊಚ್ಚಿ ತಿಂತ ಇದ್ದೀನಿ. ಅವಿಸ್ಕಂಡನ ಹೆಂಗ್ ತಿನ್ಬೇಕು ಅಂತಾನೂ ಗೊತ್ತಿಲ್ಲ, ಏನ್ ಕಚ್ಚಬೇಕು ಅಂತಾನೂ ಗೊತ್ತಿಲ್ಲ. ಅದನ್ನ ನಿಧಾನಕ್ಕೆ ತಿನ್ನು. ಅಲ್ಲಿವರೆಗೆ ಏನ್ ಮಾಡೋದು? ನನ್ ಜೊತೆ ಪ್ರೀತಿಯಿಂದ ಮಾತಾಡೋ. ಯಾಕೆ ಇಷ್ಟೊಂದು ತೊಂದರೆ ಕೊಡ್ತಾ ಇದೀಯಾ? ನೋಡೋ, ನಾನೇನಾದ್ರೂ ಕಿರ್ಚ್ಕೊಂಡ್ರೆ ಮರ್ಯಾದೆ ಹೋಗೋದು ನಿಂದೇನೆ. ಎಲ್ಲಾ ಕಾನೂನುಗಳು ನಮ್ ಪರವಾಗೇ ಇದೆ ಗೊತ್ತಾ? ಈಗ ನನ್ನಿಂದ ಏನ್ರಿ ಆಗ್ಬೇಕು? ರಂಗ, ಕೊಂಡು ರಂಗ, ರಾಜ, ಕೊತ್ತಂಬರಿ ಬೀಜ, ಲವ್ ಮಾಡೋಣ ಬಾರೋ. ಅದನ್ನ ಬಿಟ್ಟು ಬೇರೆ ಏನಾದ್ರು ಹೇಳು. ಹಾಗಿದ್ರೆ ಒಂದೇ ಒಂದ್ಸಲ ಊಟಿಗೆ ಹೋಗೋಣವಾ? ಊಟಿಗ? ಯಾಕೆ? ಅಲ್ಲೀಗ ಸಿಕ್ಕಾಬಿಟ್ಟು ಚಳಿ. ಸಿಕ್ಕಾಪಟ್ಟಿ ಚಳಿ ಇದ್ ಕಡೆ ನೆಗಡಿನೂ ಆಗತ್ತೆ. ಮೂಗಿನ ಕೆಳಗಡೆ ತುಟಿ ಇರೋದು ಯಾಕೆ? ಯಾಕೆ? ಕರ್ಮ, ಇದಕ್ಕೇನೇನು ಗೊತ್ತಾಗಲ್ಲ. ನಿನಗ್ ಲವ್ ಮಾಡೋದು ಹೇಗೆ ಅಂತ ನಾನ್ ಹೇಳ್ಕೊಡ್ತೀನಿ, ಬರೋ. ನಾನ್ ಬರಲ್ಲ. ನನ್ನ ಹೆಸರು ಶೀಲಾ. ಹರಣ ಮಾಡಿದ್ರೆ ಏನಾಗತ್ತೆ ಗೊತ್ತಾ? ಶೀಲಾಹರಣ ಆಗತ್ತೆ. ನಿಂದ ಅಲ್ಲ, ನಿಂದು. ಬೇಡ ಶೀಲಾ, ಬೇಡ, ನನ್ನ ಹರಣ ಮಾಡ್ಬೇಡ. ನನ್ನ ಹೆಂಡತಿಗೆ ನಾನು ಮೋಸ ಮಾಡಲ್ಲ. ಹಾಗೇನಾದ್ರೂ ಆದ್ರೆ ಜೀವನ ಪೂರ್ತಿ ಸನ್ಯಾಸಿಯಾಗೆ ಇದ್ದು ಬಿಡ್ತೀನಿ. ಗಂಡ್ಸಿಗೆ ಇಷ್ಟೊಂದು ಪುಕ್ಕಲ್ತನ ಇರಬಾರ್ದು, ಹೆಂಗಸಿಗೆ ಇಷ್ಟೊಂದು ತಿಕ್ಕಲ್ತಾನೆ ಇರಬಾರ್ದು. ಹಾಗಿದ್ರೆ ಹೋಗು, ನಿನ್ ಹೆಂಡತಿಗೆ ದಬಾಯಿಸಿ ನೆಟ್ಟಗೆ ಸಂಸಾರ ಮಾಡು. ನೀನ್ 1 ತಿಂಗಳೊಳಗಡೆ ನನಗೆ ಒಳ್ಳೆ ಸುದ್ದಿ ಕೊಡ್ಬೇಕು. ಕೊಡ್ಲಿಲ್ವಾ ನೀನ್ 1 ತಿಂಗಳು ಕಳ್ಕೊಂಡ್ ಬಂದು ನಿನ್ನ ಎತ್ತಾಕೊಂಡು ಹೋಗ್ಬಿಡ್ತೀನಿ. ಹುಷಾರ್. ಏನು ಯಜಮಾನ್ರೆ, ಈ ಚಳಿಗಾಲದಲ್ಲಿ ಇಷ್ಟೊಂದು ಬೆವರ್ತಾ ಇದೀರಲ್ಲ, ಯಾಕೆ ಏನಾಯ್ತು? ರೋಡಲ್ಲಿ ಬರ್ತಾ ಒಂದು ಹುಡುಗಿ ಸಿಕ್ಕಿದ್ಲು ಕಣೆ. ಆ ಹುಡುಗಿನ ನಿಮ್ ಬೆವರಿಡ್ಸಿದ್ದು? ಹೌದು ಕಣೆ, ಬಾಜಾರಿ ಹೆಂಗ್ಸು ಸಿಕ್ಕಾಪಟ್ಟೆ ಹೆದರ್ಸ್ಬಿಟ್ಲು. ಯಾರೋಳು? ಶೀಲಾ ಅಂತೆ. ಏನ್ ಹೇಳಿದ್ಲು ಗೊತ್ತಾ? ನನ್ನ ಹೆಸರು ಶೀಲಾ, ನಿನ್ನ ಹರಣ ಮಾಡಿದ್ರೆ ಶೀಲಾ ಹರಣ ಆಗುತ್ತೆ ಅಂತ ಹೇಳಿದ್ಲು. ಅವಳ ಹೆಸರು ಚೆನ್ನಾಗಿದೆ, ಹೇಳಿರೋ ಸ್ಟೈಲು ಚೆನ್ನಾಗಿದೆ. ಅದಕ್ಕೆ ನಾನು ಹೇಳಿದೆ ಗೊತ್ತಾ, ನನ್ನ ಹೆಂಡತಿನ ಬಿಟ್ಟು ಬೇರೆ ಯಾರನ್ನು ಕಣ್ಣೆತ್ತಿ ಸಹ ನೋಡಲ್ಲ, ಪ್ರೀತಿ ಮಾಡಲ್ಲ ಅಂತ ಹೇಳಿದೆ. ಸಿಗ್ದಿರೋ ಬಿಡಿಎ ಸೈಟ್ಗೆ ಅರ್ಜಿ ಹಾಕಿ ಕಾಯೋ ಪರಿಸ್ಥಿತಿ ನಿಮ್ದು. ಸೈಟ್ ಸಿಗೋ ಕಾಲಕ್ಕೆ ಪಾಯ ತೊಡೋ ಸ್ಥಿತಿಲೂ ಇರಲ್ಲ ನೀವು. ನನಗೆ ಮದುವೆ ಹಾಳಾಗೋಗ್ಲಿ ಮುಂಚೆ ಕೂಡ ಆಗಿಲ್ಲ ಕಣೋ. ಈ ಹಾಳಾದ ಹುಡುಗಿರು ಮದುವೆ ಆಗಿರೋ ಗಂಡಸರಿಂದ ಯಾಕೋ ಸಾಯ್ತಾರೆ.
ಗಂಡಸನ್ನೇ ಮತ್ತೆ ಮತ್ತೆ ಮದುವೆ ಆಗುತ್ತೆ ಒಂದು ಫ್ಯಾಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟೇ ಮಾಡ್ಬಿಡಕ್ಕಲ್ಲ ಪದ್ದು. ನಿನಗೆ ಇವತ್ತಲ್ಲ ನಾಳೆ ಮುಂಚೆನೂ ಆಗುತ್ತೆ, ಮದುವೆನೂ ಆಗುತ್ತೆ. ವಾಟ್ ಹ್ಯಾಪನ್ಡ್? ಏನಾಯ್ತು ಗೊತ್ತಾ ಚಾಚತ್ಗೆ? ಇಷ್ಟಾಗಿದೆ. ನೋಡೋದಕ್ಕೆ ನಿನ್ಕಿಂತ ಚೆನ್ನಾಗಿದ್ದಾಳೆ. ಆದ್ರೆ ಶೀಲಾ ಯಾರಂತ ನನಗ್ ಗೊತ್ತಲ್ಲ. ಹೌದಾ? ಹೌದು ಯಜಮಾನ್ರೆ, ಬಾರಿ ಕಿರಿಕ್ ಹೆಂಗ್ಸು. ಒಬ್ಬ ಮಿನಿಸ್ಟರ್ ಮಗನ ಲವ್ ಮಾಡಿ ನಂದಿ ಬೆಟ್ಟ ಕರ್ಕೊಂಡು ಹೋಗಿದ್ಲು. ಆಮೇಲೆ ಇನ್ನೇನ್ ಯಜಮಾನ್ರೆ, ಅವ್ರಪ್ಪ ವಿಧಾನಸೌಧನೇ ಕಳ್ಕೊಂಡ. ಹೀಗೆ ಒಬ್ಬ ಸಿನಿಮಾ ನಟನ ಎಳ್ಕೊಂಡು ಹೋಗಿ ಡಾನ್ಸ್ ಮಾಡಿದ್ಲು. ಆ ಸಿನಿಮಾ ನಟ ಇಂಡಸ್ಟ್ರಿನೇ ಬಿಟ್ಟು ಹೊಟ್ಟದ. ನೀವೇನಾದ್ರೂ ಅವಳ ಜೊತೆ ಕೆಮ್ಮಣ್ ಗುಂಡಿಗೋ ನಂದಿ ಬೆಟ್ಟಕ್ಕೋ ಹೋಗಿ ಡಾನ್ಸ್ ಮಾಡಿದಿದ್ರೆ ಗಂಡುಗಲಿ ವಂಶ ಯಾವ್ದಾದ್ರು ಗಟಾರದಲ್ಲಿ ಬಿದ್ದಿರ್ತಿತ್ತು. ಇನ್ಮೇಲಾದ್ರೂ ಹುಷಾರಾಗಿರಿ. ನಿಮ್ಗೆ ಯಾರ ಹತ್ರ ಆದ್ರೂ ಮಾತಾಡ್ಬೇಕು, ಡಾನ್ಸ್ ಮಾಡ್ಬೇಕು ಅಂತ ಅನ್ಸಿದ್ರೆ ಅಡ್ಗೆ ಮನೆ ನಿಮ್ ಪಾಲಕ್ ಸತ್ ಹೋಗಿದ್ಯಾ ಚಂದ ಅನ್ಕೊಂಡ್ ಬನ್ನಿ, ನಾನು ನಿಮ್ಗೆ ಕೆನೆ ಕಾಫಿ ಕೊಟ್ಟು ಸಮಾಧಾನ ಮಾಡ್ತೀನಿ. ಅಣ್ಣಯ್ಯ, ನಾನು ನಿನ್ನೆಯಿಂದ ನೋಡ್ತಾನೆ ಇದ್ದೀನಿ. ನೀನ್ ತುಂಬಾ ಗಾಬರಿ ಆಗಿದೆಯಲ್ಲ, ಯಾಕೆ? ಆ ಶೀಲ ಇದ್ದಾಳಲ್ಲ, ಹುಡುಗಿರಲ್ಲೇ ಅಂತ ಬಜಾರಿ ಹುಡುಗಿನ ನಾನು ನೋಡೇ ಇಲ್ಲ. ಆ ಶೀಲನ್ ವಿಷಯ ಅಲ್ಲೇ ಬಿಡ್ಬಾರ್ದಾ? ರಾತ್ರಿ ಎಲ್ಲ ನೀನಿಲ್ಲಿ ಮಲ್ಕೊಂಡು ಶೀಲಾ 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 ಅಂತ ಕನ್ವರ್ಸ್ತಾ ಇದ್ದೆ. ಎಲ್ಲಿ ಆ ಶೀಲ ಬಂದು ನನ್ನ ಶೀಲನ ಹರಣ ಮಾಡ್ತಾಳೆ ಅನ್ನೋ ಭಯ ಅಮ್ಮ. ಇಲ್ಲಿ ರಿಯಲ್ ಎಸ್ಟೇಟ್ ಕಿಂಗ್ ಇದಾರಂತಲ್ಲ, ಯಾರವರು? ಅಂತ ನಮ್ಮ ಅಣ್ಣಯ್ಯನೇ. ಆ ಅಣ್ಣಯ್ಯ ಇವ್ರೆ ಗಂಡು ಗಲಿಯಂಶದ ಕಟ್ಟೆ ಕಡೆಯ ತುಂಡು, ಇನ್ನು ಆಗಿಲ್ಲ ಬೆಂಡು. ಇವ್ರ ಕ್ವೀನ್ ಹೇಗೆ? ಅದೆಲ್ಲ ನಿಮ್ಗೆ ಯಾಕ್ರಿ? ನಿಮ್ಗೆ ಏನ್ ಬೇಕು ಅಂತ ಹೇಳಿ. ಸೈಟ್, ಲವ್ ಅಟ್ ಫಸ್ಟ್ ಸೈಟ್, ಚೆನ್ನಾಗಿರೋ ಸೈಟ್ನ ನಿಮ್ಗೆ ಕಡಿಮೆ ದರದಲ್ಲಿ ಕೊಡಿಸ್ತೀವಿ. ಸೈಟ್ ಓಕೆ ಆಗ್ತಿದ್ದ ಹಾಗೆ ಕಮಿಷನ್ ಅಂತ ನಂಗೂ ಸ್ವಲ್ಪ ದುಡ್ಡು ಕೊಡ್ಬೇಕಾಗತ್ತೆ. ಸ್ವಲ್ಪ ಇರಮ್ಮ, ಇನ್ನು ವ್ಯಾಪಾರನೇ ಕುದುರಿಲ್ಲ. ತಾವ್ಯಾರು? ಶ್ರೀನಿವಾಸ ಸಿಗಂದೂರು ಚುರುಮುರಿ ಸೀತಾಳಪ್ಪ ಅಂತ. ಏನಿದು ಇಷ್ಟುದ್ದ ಇದೆ ನಿಮ್ಮ ಹೆಸರು? ಅದೆಲ್ಲ ನಿಮಗೆ ಯಾಕ್ರಿ? ನನಗೆ 5 ಎಕರೆ ಜಮೀನ್ ಬೇಕು, ಒಳ್ಳೆ ಜಾಗದಲ್ಲಿರ್ಬೇಕು. ಅದ್ರ ಮೇಲೆ ಯಾರ್ದು ಹಕ್ಕಿರಬಾರ್ದು. ಒಂದು ಸಲ ಕಾಂಪೌಂಡ್ ಹಾಕಿದ ಮೇಲೆ ಯಾರು ಬಂದು ಗೇಟ್ ಕದ ತಟ್ಟಬಾರ್ದು. ನೀವೇನು ಯೋಚನೆ ಮಾಡಬೇಡಿ, ಒರಿಜಿನಲ್ ಲ್ಯಾಂಡ್ನೇ ತೋರಿಸ್ತೀನಿ. ಅದ್ರ ಮೇಲೆ ಯಾರಿಗೂ ಹಕ್ಕಿರಲ್ಲ ನಿಮ್ಮನ್ನು ಬಿಟ್ಟು. ಒರಿಜಿನಲ್ ಲ್ಯಾಂಡ್ ಅಂದ್ರೆ ನನಗೆ ತುಂಬಾ ಇಷ್ಟ. ಎಲ್ಲಿದೆ? ಎಷ್ಟಾಗುತ್ತೆ? ಏರ್ಪೋರ್ಟ್ ರೋಡ್ ಇಂದ ಲೆಫ್ಟ್ಗೆ ಒಂದು 4-5 ಕಿಲೋಮೀಟರ್ ಒಳಗೆ ಹೋದ್ರೆ ಒಂದು ದೊಡ್ಡ ಬೈಲ್ ಸಿಗುತ್ತೆ. ಅದೇ ಆ ಮರಗಳೆಲ್ಲ ಇದೆಯಲ್ಲ, ಅದೇ ತಾನೇ? ಅದೇ ಅಲ್ಲಿ 5 ಎಕರೆ ಜಮೀನು ಒಂದೇ ಕಡೆ ಸಿಗತ್ತೆ. ಆದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಆಗತ್ತೆ. ಏನು ಎಕರೆಗೆ 5 ಕೋಟಿನ 6 ಕೋಟಿನ 7 ಕೋಟಿನ? ಅಯ್ಯೋಯ್ಯೋಯ್ಯೋ, ಅಲ್ಲಿ ಅಷ್ಟೆಲ್ಲ ಇಲ್ಲ. 1 ಎಕರೆಗೆ 80 ರಿಂದ 90 ಲಕ್ಷ ಇರ್ಬೋದು, ಇನ್ನು ಕೋಟಿ ಟಚ್ ಮಾಡಿಲ್ಲ. ಅಷ್ಟೇ ತಾನೇ? ನನಗೆ 5 ಎಕರೆ ಜಮೀನ್ ಬೇಕು, 5 ಕೋಟಿ ಕೊಡ್ತೀನಿ. ಏನ್ರಿ ಇದು? ಎಲ್ರು ಕಡಿಮೆ ಮಾಡಿ ಅಂತಾರೆ, ನೀವೇನು ಜಾಸ್ತಿ ಮಾಡಿ ಅಂತಿದ್ದೀರಾ? ಶ್ರೀನಿವಾಸ ಸಿಗಂದೂರು ಚುರುಮುರಿ ಸೀತಾಳಪ್ಪನ ಸ್ಟೈಲೇ ಹಾಗೆ. ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ಇಲ್ಲಿ ರೂಮ್ ಎಲ್ಲಿದೆ? ಇಲ್ಲೊಂದಿದೆ, ಮೇಲೊಂದಿದೆ. ಇದ್ಯಾರ್ದು? ನಂದು. ಮೇಲೆ? ಅದು ನಂದೆ. ಅಲ್ಲ ಹೋಗೋಣ ಬನ್ನಿ. ಬನ್ನಿ. ಡೋರ್ನ ಯಾಕೆ ಕ್ಲೋಸ್ ಮಾಡಿದ್ವು? ಪ್ರೈವೇಟ್ ಪ್ರಾಪರ್ಟಿ ಬಗ್ಗೆ ಪರ್ಸನಲ್ ಆಗಿ ಮಾತಾಡುವಾಗ ಪಬ್ಲಿಕ್ ಪರದೇಶಿಗಳ ಕಿವಿ ಮೇಲೆ ಬೀಳಬಾರ್ದು ಅಂತ. ಜಮೀನ್ ಯಾವ್ದು ತಗೋತೀರಾ? ವ್ಯವಹಾರ ಮಾತಾಡೋಕ್ ಮೊದಲು ನೀವು ನನ್ನ ಆಸೆನ ತೀರಿಸ್ಬೇಕು. ಅಯ್ಯೋ, ನಿಮ್ಮ ಆಸೆ ಏನು ಅಂತ ಹೇಳಿ, ಚಿಟ್ಕೆ ಹೊಡೆಯೋದ್ರಲ್ಲಿ ಈಡೇರಿಸ್ಬಿಡ್ತೀನಿ. ಈ ಕೆನ್ನೆಗೆ ಒಂದು ಮುತ್ತು ಕೊಡಿ. ಗಂಡಸಿನ ಕೆನ್ನೆಗೆ ಮುತ್ತು ಕೊಡೋದಾ? ಸೆಕ್ಷನ್ ಇದೆಯಲ್ಲ 377 ಕೊಡಿ, ಪರವಾಗಿಲ್ಲ. ಇಡೀ ಪಾರ್ಲಿಮೆಂಟ್ ನಮ್ ಕಡೆ ಇದೆ, ಯಾಕೆ ಹೆದರ್ಕೋತೀರಾ? ಆ ಸೆಕ್ಷನ್ಗೂ ನಮಗೂ ಸಂಬಂಧ ಇಲ್ಲ. ಅದನ್ನು ವಾಪಸ್ ತಗೊಳ್ಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆಯಲ್ಲ. ಕೋರ್ಟ್ ಆದೇಶ ಮಾಡಿರ್ಬೋದ್ರಿ, ಆದ್ರೆ ನಮ್ಮ ರಾಜಕಾರಣಿಗಳು ಬಿಡಲ್ಲ, ವಾಪಸ್ ತಂದೇ ತರ್ತಾರೆ. ನೀವು ಕೊಟ್ಟು ಕಾನ್ಫಿಗರೇಷನ್ ಕೇಳಿ, ಬೇಡ ಅಂದ್ರೆ ನಾನು ವಾಪಸ್ ಕೊಟ್ಬಿಡ್ತೀನಿ. ಚಾಯ್ಸ್ ಇಸ್ ಯುವರ್ಸ್. ಈ ಕೆನೆಗಾದ್ರೂ ಕೊಡ್ಬೋದು, ಈ ಕೆನೆಗಾದ್ರೂ ಕೊಡ್ಬೋದು. ಎಲ್ಲಿ ಹತ್ರ ಬನ್ನಿ. ಬಿಟ್ರೆ ಮೀಸೆ ಚುಚ್ಚುತ್ತೆ. ಓ, ಮೀಸೆ ಅಡ್ಡ ಬರ್ತಾ ಇದ್ಯಾ? ತೆಗೆದ್ರಾಯ್ತು ಬಿಡಿ. ನಿನ್ನ ಲವ್ ಮಾಡ್ಬೇಕು ಅಂತಾನೆ ಈ ವೇಷದಲ್ಲಿ ಬಂದಿದ್ದು. ಬಿಡಲ್ಲ, ನಿನ್ನ ಬಿಡಲ್ಲ, ಕಾಡ್ತೀನಿ, ಮತ್ತೆ ಕಾಡ್ತೀನಿ. ಅಯ್ಯಯ್ಯೋ ಮಗನೇ, ಏನಾಯ್ತು? ಯಾಕೋ ಕಂದ ಆಗಾಗ ಬೆಚ್ಚಿ ಬೀಳ್ತಾ ಇರ್ತೀಯಲ್ಲ, ಯಾಕೋ? ಮಾತೋಶ್ರಂಗಮ್ಮ, ಆ ಚೀಲ ಅನ್ನೋಳ ಬಗ್ಗೆ ಹೇಳಿದ್ದಲ್ಲ,
ಅವಳು ಬಂದು ಹರಣ ಮಾಡಿದ್ರೆ ನನ್ನ ಗತಿ ಏನು ಅಂತ ಭಯ ಆಗ್ತಿದೆ. ಏನ ಇದು ಆಂಜನೇಯ ಸ್ವಾಮಿನ ನೆನೆಸ್ಕೊಂಡು ಮಲ್ಕೊಳ್ಳೋ. ಕೆಟ್ಟ ಕನಸು ಬೀಳಲ್ಲ, ಕೆಟ್ಟ ಹುಡುಗಿಯರು ನಿನ್ನ ಹತ್ರನೂ ಸುಳಿಯಲ್ಲ. ಮಾತಾಡಿ ರಂಗಮ್ಮ, ನಾನು 3 ದಿನದಿಂದ ನಿದ್ದೆನೆ ಮಾಡ್ತಾ ಇಲ್ಲ. ಕಣ್ಣು ಮುಚ್ಚಿದ್ರೆ ಸಾಕು ಅದೇ ಹುಡುಗಿ ಕಣ್ಣೆದ್ರು ಬರ್ತಾಳೆ. ಯಾಕೋ ಹೆದರ್ಕೋತೀಯಾ? ನಿಮ್ಮಪ್ಪ ಸುತ್ತ ಓಡಾಡ್ತಾನೆ ಇರ್ತಾರೆ. ಧೈರ್ಯವಾಗಿರು, ಕಣ್ಣು ಮುಚ್ಚಿ ಮಲ್ಕೋ. ಮಲಗು ಮಲಗು ಕಂದ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನಲ್ಲಿ ನಾನು ಸೇರಲೆಂದೆ. ಓ ಹಿರಿಯ. ಅಯ್ಯೋ ಸಾಕು ಬಿಡ್ರಿ. ಜೋಗುಳದ ಹಾಡು ಹಾಡಿ ಅಂದ್ರೆ ಜವ್ವದ ಹಾಡು ಹಾಡ್ತಿರಲ್ರಿ, ಹೋಗ್ ಮಲ್ರಿ. ಆಯ್ತು. ಹಲೋ, ಈ ಕಡೆಯಿಂದ ಪಾಂಡುರಂಗ, ಆ ಕಡೆಯಿಂದ ಯಾರು? ಒಂದ್ 5 ಎಕರೆ ಜಮೀನ್ ಬೇಕಾಗಿತ್ತು. ಎಲ್ಲಿ? 1 ಕೋಟಿ 2 ಕೋಟಿ 3 ಕೋಟಿ 7 ಕೋಟಿ ಆದ್ರೂ ಪರವಾಗಿಲ್ಲ. ನೀವು ಶೀಲಾ ಮಲಗಿದ್ದಾಗ್ಲೂ ಬಿಡಲ್ವಲ್ರಿ? ಮಲ್ಗಿದ್ದಾಗ ತಾನೇ ಕಾಟ ಕೊಡ್ಬೇಕು. ನೋಡಿ, ನಾನು ನಿದ್ದೆ ಮಾಡೋ ಟೈಮಲ್ಲಿ ತಲೆ ತಿನ್ಬೇಡಿ. ನೋಡಿ ಶೀಲಾ ಅವ್ರೆ, ನನ್ನ ಶೀಲಾ ಹರಣ ಮಾಡಬೇಡಿ, ಹರಣ ಮಾಡಬೇಡಿ, ಹರಣ ಮಾಡಬೇಡಿ. ಹಬಿ, ಯಾಕ್ರಿ ಹಂಗ್ ಬಡ್ಕೋತಾ ಇದೀರಾ? ಯಾರಿಗೆ ಬರ್ತಾರೆ ನಿಮ್ಮನ್ನ ಹರಣ ಮಾಡೋದಕ್ಕೆ? ಆ ಶೀಲಾ ಕಣ್ರಿ, ನನ್ನ ಹರಣ ಮಾಡೋದಕ್ಕೆ ಅಂತಾನೆ ಬರ್ತಿದ್ದಾಳಂತೆ. ಪದೇ ಪದೇ ಫೋನ್ ಮಾಡಿ ನನ್ನ ತಲೆ ತಿಂತಿದ್ದಾಳೆ. ನೋಡಿ ಫೋನ್ ಬಂತು. ಹಬಿ, ಜಸ್ಟ್ ಅ ಮಿನಿಟ್. ನೀವು ಬರ್ತೀರಾ ಇಲ್ಲ ನಾನೇ ಬರಲ್ಲ? ಮೈ ಗಾಡ್, ನೀವ್ ಬರ್ತಿರೋ ಇಲ್ಲ ನಾನೇ ಬರ್ಲೋ ಅಂತ ಕೇಳ್ತಾಳಲ್ಲ, ಎಷ್ಟು ಧೈರ್ಯ ಇರ್ಬೇಕು ಅವಳು. ಇವಾಗ ನಾನೇನ್ರಿ ಮಾಡ್ಲಿ? ನೀವೊಂದು ಕೆಲಸ ಮಾಡಿ, ನೀವು ನನ್ನ ರೂಮಿಗೆ ಬಂದು ಮಲ್ಕೊಳ್ಳಿ. ಶೀಲಾ ಅವ್ರೆ, ಥ್ಯಾಂಕ್ ಯು ವೆರಿ ಮಚ್. ಹಬಿ, ಅವಳಿಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ನನ್ನನ್ನು ನಿಮ್ಮ ರೂಮಿಗೆ ಸೇರಿಸಿದ್ದಕ್ಕೆ. ಬನ್ನಿ ಬನ್ನಿ, ಟೈಮ್ ಆಗುತ್ತೆ, ಬನ್ನಿ ಬನ್ನಿ. ಹಬಿ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಹೋಗಿ ಬಾಗಿಲ ಹತ್ರ ಮಲ್ಕೊಳ್ಳಿ. ಗಂಡುಗಲಿ ಉಂಚದ ಕಟ್ಟ ಕಡೆಯ ತುಂಡು. ಬಾಗಿಲ ಹತ್ರ ಮಲ್ಗೋದು, ಮೆಟ್ಲ ಹತ್ರ ಮಲ್ಗೋದು ಏನ್ ಚೆನ್ನಾಗಿರುತ್ತೆ. ನೋಡಿ, ನೀವ್ ಅಲ್ಲಿದ್ರೆ ತೊಂದರೆ ಆಗುತ್ತೆ ಅಂತ ನಾನು ನನ್ನ ರೂಮ್ಗೆ ಕರ್ಕೊಂಡು ಬಂದಿದ್ದು. ಈಗೇನು ಬಾಗಿಲ ಹತ್ರ ಮಲ್ಕೋತೀರೋ ಇಲ್ಲ ಆಚೆ ಹೋಗ್ತೀರಾ? ಸರಿ ಬಿಡಿ. ಇಲ್ಲಿ ತನಕ ಪರ್ಮಿಷನ್ ಕೊಟ್ಟವರು ಬೆಡ್ ಮೇಲೆ ಪರ್ಮಿಷನ್ ಕೊಡಲ್ವಾ? ತೂವಂತ ಹೋಗಿದ್ರು ನನ್ನ ನಿನ್ನೆ ಪ್ರೀತಿ ಮಾಡುತ್ತೀನಿ. ಹೇಳಮ್ಮ ಹೇಳೆ, ಹೇಳಮ್ಮ ಹೇಳೆ. ಈ ಅವಕಾಶಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೆ. ಅಂದ್ರೆ ಶೀಲಾನೂ ಇಲ್ಲ, ಗೀಲಾನೂ ಇಲ್ಲ, ನಿಮ್ಮ ಬೆಡ್ರೂಮಿಗೆ ಸೇರ್ಕೊಳ್ಬೇಕು ಅಂತ ನಾನು ಆಡಿದ ನಾಟಕ. ಹಬಿ, ಗೆಟ್ ಔಟ್. ನನ್ನನ್ನೇ ಗೆಟ್ ಔಟ್ ಅಂತೀರಾ? ನಿಮ್ಮನ್ನ ಓ ಮೈ ಗಾಡ್, ಡ್ರೀಮು ಆ ರೀತಿ ಏನಾದ್ರೂ ಆಗ್ಬಿಟ್ರೆ? ಹಬಿ, 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 ಗೆಟ್ ಅಪ್. ನನಗೆ ಗೊತ್ತಿತ್ತು ರೀ, ನನಗೆ ಗೊತ್ತಿತ್ತು ನಿಮಗೆ ನಿದ್ದೆ ಬಂದಿಲ್ಲ ಅಂತ. ನಾನು ಅಷ್ಟೇ ನಿದ್ದೆ ಬಂದರ ತರ ಡಂಗು ಮಾಡಿದೆ. ನೀವು ಇಲ್ಲೇ ಇದ್ರೆ ತುಂಬಾ ಡೇಂಜರ್. ಹೋಗಿ ಮೆಟ್ಲು ಕೆಳಗಡೆ ಮಲ್ಕೊಂಡು. ಇದಕ್ಕೇನ ಎಪ್ಸಿದ್ದು? ಈಗೇನು ಹೋಗ್ತೀರಾ ಇಲ್ಲ ಹೇಳ್ಬಿಟ್ಟು ಕಳಿಸ್ಲಾ? ಹೋಗ್ತಿರ್ಬೇಡಿ, ತುಂಬಾ ಚಳಿ ಆಗ್ತಿದೆ. ಅದಕ್ಕೆ ಏನ್ ಯಜಮಾನ್ರೆ, ತಗೊಳ್ಳಿ ಕೆನೆ ಕಾಫಿ. ಹಲೋ, ಈ ಕಡೆಯಿಂದ ಪಾಂಡುರಂಗ ಗಂಡುಗಲಿ, ಆ ಕಡೆಯಿಂದ ಯಾರು? ನನಗೆ 5 ಎಕರೆ ಜಮೀನ್ ಬೇಕಲ್ಲ. 5 ಎಕರೆನೂ ಇಲ್ಲ, ಏನೂ ಇಲ್ಲ. ಇಡ್ರಿ ಫೋನು. ಏನು ಯಜಮಾನ್ರೆ, ಯಾಕಿನ್ನು ಕಾಫಿನೇ ಕುಡ್ದಿಲ್ಲ? ನನಗೆ ಬೇಡ, ವಾಪಸ್ ತಗೊಂಡು ಹೋಗಿ. ಸಕ್ಕರೆ ಕಮ್ಮಿ ಆಯ್ತಾ? ನಾನೇ ಎಲ್ಲಾದ್ರೂ ಹಾಳಾಗಿ ಹೋಗ್ತೀನಿ. ಅಲ್ಲ, ಕಾಫಿ ಕುಡ್ದ್ಬಿಟ್ಟಾದ್ರೂ ಹೋಗಿ. ಅಪ್ಪಿ, ಒಂದು ಹುಡುಗಿಗೋಸ್ಕರ ಈ ರೀತಿ ಹೆದರ್ಕೊಂಡು ಆಚೆ ಓಡ್ ಹೋಗಾಗಿದ್ದಿದ್ರೆ ಈ ಅಮ್ಮ ಈ ಮನೆಗೆ ಬಂದಾಗ್ಲೇ ಓಡ್ ಹೋಗ್ಬೇಕಾಗಿತ್ತು. ಚಂಪಾ, ಡೋಂಟ್ ಟಾಕ್ ರಬ್ಬಿಶ್. ಸಾಕು ಸುಮ್ಮನೆ ರೀ. ಇವ್ರನ್ನ ಕರ್ಕೊಂಡೋಗಿ ನಿಮ್ ಬೆಡ್ರೂಮ್ ನಲ್ಲಿ ಬೆಚ್ಚಿಗೆ ಮಲಗಿಸ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ತೊಂದರೆ ಆಗ್ತಿತ್ತಾ? ನಿಮ್ ಕೈಲಿ ಆಗಲ್ಲ ಅಂದ್ರೆ ನನಗೆ ಹೇಳಿ, ನಾನು ಇವ್ರನ್ನ ಅಡ್ಗೆ ಮನೆ ಕರ್ಕೊಂಡೋಗಿ ಈರುಳ್ಳಿ ಮೂಟೆ ಮರೆಯಲ್ಲಿ ಮಲಗಿಸ್ಕೊತೀನಿ. ಇದೇ ರೀತಿ ಟಾಕ್ ಮಾಡ್ತಾ ಇದ್ರೆ ನನ್ಗೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಪದ್ದು, ಪದ್ದು, ಕಮ್ ಹಿಯರ್. ಏನ್ ಜಾತಿ ಅವ್ರೆ ಕರ್ದಿದ್ದ? ಪದ್ದು, ಟೇಕ್ ದಿಸ್ 500. ಏನು ಕೇಳಿ ಜಾತಿ ಅವ್ರೆ? ಇವತ್ತು ರಾತ್ರಿ ಹಬ್ಬಿ ಜೊತೆ ಮಲ್ಕೊ. ಜಾತಿ
ರಾಜವ್ರೆ ನನ್ಗೆ ಹುಟ್ಟಾಗಿಂದ ಜೊತೆಲ್ ಮಲ್ಗೆ ಅಭ್ಯಾಸ ಇಲ್ಲ. ಮ್ಯಾರೇಜ್ ಆದ್ಮೇಲೆ ಜೊತೆಲೆ ಇರ್ಬೇಕಾಗತ್ತೆ. ಈಗ್ಲಿಂದಾನೇ ಅಭ್ಯಾಸ ಮಾಡ್ಕೋ. ಕಣ್ಕಂಡವ್ರಿಗೆಲ್ಲ ಬುದ್ಧಿ ಹೇಳ್ತಿದ್ದೀರಲ್ಲ, ತಾವೇನ್ರಿ ಮಾಡ್ತಿದ್ದೀರಾ? ಪಾಂಡ್ರಂಗ ಯಾಕೋ ಹೊಡೆದೆ. ಏ ಅಯೋಗ್ಯ, ಇಂಜಿನ್ ಆಫ್ ಮಾಡು. ಯಾವ ಇಂಜಿನ? ಡೀಸೆಲ್ ಇಂಜಿನು. ನಿಲ್ಸು. ಪಕ್ಕದ ಮನೇಲಿ ಬೋರ್ವೆಲ್ ತೆಗೆಸ್ತಿರ್ಬೇಕು ಕಣ. ವಿದ್ಯಾಪಾಲ ಉಣಿಸೇ ಬರ್ದವ್ರಿಗೂ ಬಂದಿದ್ಲು ಕಣ. ಅಂತ ಟೈಮಲ್ಲಿ ಎಬ್ಬಿಸ್ಬಿಟ್ಟಲ್ಲ, ಮತ್ತೆ ಮಲಗ್ತಾ ಇದ್ದೀನಿ. ಹೊಟ್ಟೋಗ್ಬಿಟ್ಟಿದ್ರೆ ಕಷ್ಟ, ಎಬ್ಸಿದ್ರೆ ಕಚ್ಬಿಡ್ತೀನಿ. ಏನು ಯಜಮಾನ್ರೆ, ಇದ್ಯಾಕೆ ಇಲ್ಲಿ ಕೂತಿದ್ದೀರಾ? ಆ ಪದ್ದಪ್ಪನ ಗೊರಕೆ ಸೌಂಡಿಗೆ ನಿದ್ದೆನೆ ಬಂದಿಲ್ಲ ಕಣೆ. ಹೋಗ್ಲಿ, ಅಡ್ಗೆ ಮನೆಗೆ ಬಂದ್ ಮಲ್ಕೊಳ್ಳಿ. ತಪ್ಪಗ್ ಜಾಗ ಖಾಲಿ ಮಾಡ್ತೀಯಾ? ನೀವ್ ಹೀಗೆ ಎದ್ರುಕೊಂಡಿದ್ರೆ ಆ ಶೀಲ ಬಂದು ನಿಮ್ಮನ್ನ ಹಾಸ್ಕೊಂಡು ಹೊಟ್ಟಸ್ತಾಳ ಅಷ್ಟೇ. ಹೋದೆ ಸುಮ್ನೆ. ಹೋಗ್ಲಿಲ್ಲ ಅಂದ್ರೆ ಹೂಕೊಂಡ್ಬಿಡ್ತೀನಿ. ಪಾಂಡ್ರಂಗ ಕಿಡ್ಡ ಮಾಡ್ಬಿಟ್ಟ. ಅಯ್ಯೋ ಪಾಂಡ್ರಂಗ ಕಿಡ್ಡ ಮಾಡ್ಬಿಟ್ಟ. ಪಾಂಡ್ರಂಗ ಕಿಡ್ಡ ಮಾಡ್ಬಿಟ್ಟ. ರಾಜವ್ರೆ ಪಾಂಡ್ರಂಗ ಇಲ್ಲೇ ಮಲಗಿದ, ಕಿಡ್ಡ ಮಾಡ್ಬಿಟ್ಟಿದ್ದಾನೆ. ಅಲ್ಲೇ ಇದಾರಲ್ಲೋ. ಅಭಿ, ಅಲ್ಲೇನ್ರಿ ಮಾಡ್ತಿದ್ದೀರಾ? ಆ ಪದ್ದಪ್ಪ ಸಿಕ್ಕಾಪಟ್ಟೆ ಗೊರಕೆ ಹೊಡಿತಾನ್ರಿ, ನಿದ್ದೆನೆ ಬರ್ತಿಲ್ಲ. ಪದ್ದು, ನಾಳೆ ಬೇಕಾದ್ರೆ ಇನ್ನ 200 ರೂಪೀಸ್ ಕೊಡ್ತೀನಿ. ಗೊರ್ಕೆ ಹೊಡಿದಿರೋ ತರ ನಿದ್ದೆ ಮಾಡು. ಆಯ್ತು ಜೋಜವ್ರೆ, ಪ್ರಯತ್ನ ಪಡ್ತೀನಿ. ಬಂದ್ ಬಿತ್ಕೊಳ್ಳಿ. ಬಾರ ಪಾಂಡ್ರಂಗ, ಪಾದ ಕೊಟ್ಬಿಡಿಲ್ಲ ಪಾದ್ರು. ಎಲ್ಲ ನನ್ನ ಕರ್ಮ. ಗುಡ್ ನೈಟ್ ಪಾಂಡ್ರಂಗ. ಗುಡ್ ನೈಟ್. ವಿದ್ಯಾ, ನಾನು ಹುಡ್ಕೊಂಡ್ ಹೋಗ್ಬಿಟ್ಯಾ? ನಾನ್ ವಿದ್ಯಾ ಅಲ್ಲ, ಶೀಲಾ. ಪಲ್ಲು ಪಲ್ಲು ಏನಮ್ಮ ಪಲ್ಲು? ಏನಪ್ಪ? ಪದ್ದು ನನ್ಗಿನ ಮುಂಚೆ ಮಸಾಲೆ ದೋಸೆ ಹೋಟ್ಲ ಹತ್ರ ಹೋಗ್ಬಿಟ್ಟಿದ್ದಾನೆ ಅಂತ ಅಲ್ಲಿ ಹುಡ್ಕೊಂಡು ಹೋಗಿದ್ದೆ ಕಣಮ್ಮ. ನೋಡಿದ್ರೆ ಅಲ್ಲಿಲ್ಲ. ಮನೇಲೂ ಕಾಣಿಸ್ತಿಲ್ಲಪ್ಪ. ಮಣ್ಣು ಕಾಣಿಸ್ತಿಲ್ಲ. ಪದ್ದು ಎಲ್ಲಿ ಕಾಣಿಸ್ತಾ ಇಲ್ವಲ್ಲಮ್ಮ? ನನ್ನ ಮಗನ ಎಪ್ಸು ಗೊತ್ತಾಗುತ್ತೆ. ನಾನು ಹಬಿನ ಟಚ್ ಮಾಡೋದ? ನೋ, ನೆವರ್. ಇನ್ ಯಾವನ್ನ ಟಚ್ ಮಾಡ್ತೀಯೋ? ನಿಮ್ಮ ಮನೆಗೆ ಎಪ್ಸೆ. ಅಣ್ಣಯ್ಯ, ಅಣ್ಣಯ್ಯ. ಅವನು ಗೊರಕೆ ಶಬ್ದಕ್ಕೆ ನಿದ್ದೆನೆ ಬರ್ಲಿಲ್ಲಮ್ಮ. ಹಬಿ, ಪದ್ದು ಕಾಣಿಸ್ತಾನೆ ಇಲ್ಲ. ಹಾಳಾಗಿ ಹೋಗ್ಲಿ ಬಿಡಿ, ರೇಷನ್ ಉಳಿತು. ಪದ್ದು ಪದ್ದು ಇಲ್ಲಿ ಯಾಕೋ ಮಲಗಿದ್ಯಾ? ಯಪ್ಪ, ನಂಗೆ ಗೊತ್ತಿಲ್ಲ ಕಣ, ನಾನು ಇಲ್ಲಿ ಯಾಕೆ ಬಂದು? ಅದನ್ನ ನೀನ್ ಹೇಳ್ಬೇಕು, ನಮ್ಮನ್ ಕೇಳಿದ್ರೆ. ಎದ್ ನಡಿಯೋ ನಡಿಯೋ. ಜಜದ್ಗೆ ಪದ್ದು ಬಿಟ್ಲಾ? ಪದ್ದು ಎಲ್ಲಿ ಸಿಕ್ಕದ್ನೋ? ಟೆರೆಸ್ ಮೇಲೆ ಮಲಗಿದ್ದ. ಪದ್ದು, ನೀನ್ ಇಲ್ಲಿ ಸ್ಲೀಪ್ ಮಾಡೋದ್ಬಿಟ್ಟು ಟೆರೇಸ್ ಮೇಲೆ ಹೋಗಿ ಯಾಕೆ ಮಲ್ಕೊಂಡೆ? ರಾಜವ್ರೆ, ನಾನು ಇಲ್ಲೇ ಮಲಗಿದ್ದೆ. ರಾತ್ರಿ ಶೀಲಾ ಬಂದಿದ್ಲು. ಶೀಲಾ ಬಂದಿಲ್ಲ. ಓ, ಯಾರಿಗೂ ಗುರ್ತ್ ಸಿಗ್ನಲ್ ನಿಂತ ಮಫ್ಲರ್ ಹಾಕೊಂಡ್ಬಂದಿದ್ಲು. ದೊಣ್ಣೆ ತಗೊಂಡು ತಲೆ ಮೇಲೆ ಒಂದು ಬಿಟ್ಟು ಕಣ್ಣು ಬಿಟ್ಟು ನೋಡ್ತೀನಿ, ಟೆರೆಸ್ ಮೇಲೆ ಮಲಗಿದ್ದೆ. ನಿನ್ನಂಥ ಆನೆನ ಎಳ್ಕೊಂಡು ಹೋಗಿ ಟೆರೇಸ್ ಮೇಲೆ ಬಿಸಾಕಿದ್ದಾಳೆ ಅಂದ್ರೆ ಅವಳು ಇನ್ನೆಂಥ ಗಟ್ಟಿಗೆ ತೀರ್ಬೇಕು. ನೀನು ಹುಷಾರಪ್ಪ, ನೀನೇನಾದ್ರೂ ಅವಳ ಕೈಗೆ ಸಿಕ್ಕಿದ್ರೆ ನಿನ್ನನ್ನು ಅವಳು ಬಟ್ಟೆ ಒಗ್ದು ಹಾಕ್ಬಿಡ್ತಾಳೆ. ಮಗನೇ, ಬಾಲ ಸುಟ್ಟ ಬೆಕ್ಕಿನ ಥರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದೆಯಲ್ಲ, ಯಾಕ? ಮಾತೋಶ್ ರಂಗಮ್ಮ, ಆ ಶೀಲಾ ಅನ್ನೋ ಹುಡುಗಿ ನನ್ನ ಶೀಲಹರಣ ಮಾಡೋದಕ್ಕೆ ಕಾಯ್ತಿದ್ದಾಳೆ. ಇದು ಗಂಡಸಿನ ಮೇಲೆ ಆಗುತ್ತಿರುವಂತ ಒಂದು ದೌರ್ಜನ್ಯ. ಇದನ್ನ ಹೇಗೆ ತಡೆಯೋದಂತಾನೆ ಗೊತ್ತಾಗ್ತಿಲ್ವೇ? ಲೇ, ನಿನ್ ಹೆಂಡತಿ ಸರಿಯಾಗಿದ್ದಿದ್ರೆ ಆ ಶೀಲ ಯಾಕೋ ನಿನ್ನ ಶೀಲದ ಮೇಲೆ ಕಣ್ಣು ಹಾಕ್ತಾ ಇದ್ರು. ಹಬಿ, ಇಮಿಡಿಯೇಟ್ ಆಗಿ ಆ ಶೀಲಂದ್ ಯಾವ್ದಾದ್ರು ಫೋಟೋ ಇದ್ರೆ ಕೊಡಿ. ಫೋಟೋ ಕಣ್ಣಲ್ಲಿದೆ, ಹೃದಯದಲ್ಲಿ ಪ್ರಿಂಟ್ ಆಗೋದಕ್ಕೆ ನಾನಿನ್ನು ಬಿಟ್ಟಿಲ್ಲ. ಸರಿ, ಹಾಗಾದ್ರೆ ಅವಳ ರೇಖಾಚಿತ್ರನ ಬಿಡಿಸ್ಕೊಡಿ, ನಾನು ಅವಳಿಗೆ ಲೆಸನ್ ಟೀಚ್ ಮಾಡ್ತೀನಿ. ಈ ರೇಖಾ ಚಿತ್ರದಲ್ಲಿರೋಳು ಅವಳೇ ಅಲ್ವಾ? ಹೌದು ಕಣ, ಅನುಮಾನನೇ ಇಲ್ಲ, ಅವಳೆ.
ಮನೆಗೆ ಎಳ್ಕೊಂಡು ಹೋಗೋಣ. ಸುಮ್ನಿರಲ್ಲ, ಅವಳು ನನ್ನೇ ತಕೊಂಡೋಗಿ ಟೆರೇಸ್ ಅಲ್ಲಿ ಮಲ್ಸಿದಾಳೆ. ಯಾಕೋ ಎದ್ರಕೊತೇನೆ ನಾನಿಲ್ವನ? ಹಲೋ, ಎಕ್ಸ್ಕ್ಯೂಸ್ ಮೀ, ಶೀಲಾ ಅಂದ್ರೆ ನೀವೇ ಅಲ್ವಾ? ಹೌದು ರಜಾ, ಕೊತ್ತಂಬರಿ ಬೀಜ. ನೀನ್ ಯಾರು? ನಾವು ಗಂಡುಗಲಿ ವಂಶದ ಕಟ್ಟಕಡೆ ತುಂಡು ಪಾಂಡ್ರ ಗಂಡುಗಲಿ ಅವ್ರ ಮನೆಯಿಂದ ಬಂದಿದ್ದೀವಿ. ಹೌದಾ? ಹೇಗಿದ್ದಾರೆ ನನ್ನ ಪಾಂಡುರಂಗ? ಅವ್ರ ಹೆಂಡತಿ ಜಾಜಿ ಜಂಬಲ್ದಿನಿ ಅವರು ನಿಮ್ಮ ನೋಡ್ಬೇಕಂತೆ, ಸ್ವಲ್ಪ ಮನೆಗೆ ಬನ್ನಿ. ಹೌದಾ, ನಡೀರಿ ಹಾಗಾದ್ರೆ. ಜಾಜವ್ರೆ, ಶೀಲಾ ಶೀಲಾ ಶೀಲಾ. ನೀನು ನಮ್ಮ ಮಹಿಳಾ ಸಂಘದ ಮೆಂಬರ್ ಅನ್ಸೂಯ ಅವ್ರ ತಂಗಿ ತಾನೆ? ನೀನೇನಾ ನನ್ನ ಹಬಿನ ಹೆದರ್ಸಿದ್ದು? ಹೆದರ್ಸಿದ್ದಲ್ಲ, ರೇಗ್ಸಿದ್ದು. ಸಾಕು ಸುಮ್ನಿರ್ರಿ. ಆವತ್ತು ರೋಡಲ್ಲಿ ಸಿಕ್ದಾಗ ಏನಂದ್ರಿ? ಊಟಿಗೆ ಬಾ, ನಂದಿ ಬೆಟ್ಟಕ್ಕೆ ಬಾ ಅಂತ ಕರೀಲಿಲ್ವ ನೀವು? ನೀವೇನ್ ಬಂದ್ಬಿಟ್ರಾ? ಅಲ್ಲ, ನೀನು ನನ್ನ ಹಬಿನ ಅಂತ ಸ್ಪಾಟ್ಗಳಿಗೆ ಕರಿಬೋದಾ? ಅದು ಸುಮ್ಮನೆ ರೇಗ್ಸಿದ್ದು. ಈಗ ಹುಡುಗರು ಹುಡುಗಿಯರ್ನ ಆತಿಕೆ ಕಂಡ ಅಲ್ಲ ಅಂತ ಕರಿಯಲ್ಲ, ಹಾಗೆ ನಾನು ಕರೆದ್ನಪ್ಪ. ಮೊದಲು ಹುಡುಗರು ಹುಡುಗಿಯರ್ನ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಕರಿತಿದ್ರು. ಈಗ ಹುಡುಗಿರು ಶುರು ಹಚ್ಕೊಂಡ್ ಬಿಟ್ಟಿದ್ದೀರಾ? ಎಲ್ಲ ಉಲ್ಟಾ ಜಮಾನ. ಏನಮ್ಮ ದಿನ ಫೋನ್ ಮಾಡಿ ಮಾಡಿ ನನ್ನ ಮಗನ್ನ ಹೆದರ್ಸ್ತೀಯಲ್ಲ, ಇದು ಸರಿನಾ? ನಿಮ್ ಮಗನ್ಗೆ ನಾನ್ ಫೋನ್ ಮಾಡಿದ್ನ ಆಂಟಿ? ಇಲ್ಲಪ್ಪ, ಪ್ರಾಮಿಸ್. ಸುಮ್ನೆ ರೀ ಶೀಲಾ ಅವ್ರೆ, ಅವತ್ತು ಮುಖವಾಡ ಹಾಕೊಂಡ್ಬಂದು ನನ್ನ ತಲೆ ಹೊಡೆದ್ಬಿಟ್ಟು ಟೆರೇಸ್ ಅಲ್ಲಿ ಮಲ್ಸಿದ್ ನೀವೇ ತಾನೆ? ನಿಮಗ್ ನಾನ್ ಹೊಡೆದ್ನ? ಇಲ್ಲ ಅಂಕಲ್. ಆರ್ ಯು ಶ್ಯೂರ್? 100%. ಪಾಂಡುರಂಗನ ರೇಗಿಸಿದ್ದು ನಾನೇ, ಆದ್ರೆ ಈ ಫೋನ್ ಮಾಡಿದ್ದು, ಇವ್ರು ಹೊಡೆದಿದ್ದು, ಇದ್ಯಾವುದು ನಾನ್ ಮಾಡಿಲ್ಲಪ್ಪ. ಓಕೆ ಓಕೆ, ನೋಡು, ಇನ್ಮೇಲೆ ನನ್ನ ಹಬಿ ತಂಟೆಗೆ ಬರಬೇಡ. ಅವ್ರಿಗೆ ಹುಡುಗಿರಂದ್ರೆ ತುಂಬಾ ಹೆದರಿಕೆ. ಆಯ್ತು, ಆದ್ರೆ ನಾನೊಂದು ವಿಷಯ ಹೇಳ್ತೀನಿ, ನೀವು ಬೇಜಾರು ಮಾಡ್ಕೋಬಾರ್ದು. ಪಾಂಡುರಂಗ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇಂಥ ಗಂಡ ಸಿಗೋದಕ್ಕೆ ನೀವು ಪುಣ್ಯ ಮಾಡಿರ್ಬೇಕು, ಗೊತ್ತಾಯ್ತಾ? ಪಾಂಡುರಂಗ ಬರ್ಲ. ಏನಮ್ಮ ಮದುವೆ ಆಗದೆ ಇರೋ ಹುಡುಗಿ ನಿನಗೆ ಬುದ್ಧಿ ಹೇಳೋದಾಯ್ತು. ಇನ್ನು ಅದು ಯಾರು ಬಂದು ಬುದ್ಧಿ ಹೇಳ್ಬೇಕೋ ದೇವರಿಗೆ ಗೊತ್ತು. ಅಯ್ಯೋ, ಅದೆಲ್ಲ ಹಾಳಾಗೋಗ್ಲಿ. ಹಬಿಗೆ ದಿನ ಫೋನ್ ಮಾಡಿ ಹೆದರ್ಸ್ತಾ ಇದ್ದಿದ್ ಯಾರು? ನನ್ನ